ಸಿನಿಮಾ ಹೇಗೆ ಅನಿಸ್ತದೆ ನಮ್ಮ ವಿಕಾಸ ಅದ್ಭುತವಾದಂಥ ಸಿನಿಮಾ, ಇಡೀ ರಾಜ್ಯಕ್ಕೆ ಒಂದು ಅದ್ಭುತವಾದಂಥ ಸಂದೇಶ ಇರುವಂಥ ಸಿನಿಮಾ. ಯಾವುದ್ಯಾವುದೋ ಸಿನಿಮಾ ನೋಡಿ ನೀವು ಕಾಲಹರಣ ಮಾಡೋದಕ್ಕಿಂತ ಒಂದು ಒಳ್ಳೆ ಮೆಸೇಜ್ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ಈ ಥರದ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಸೊ ಇದು ಖಂಡಿತ ಇದು ಮೆಸೇಜ್ ಕೊಡುವಂಥ ಸಿನಿಮಾ. ಬನ್ನಿ ಎಲ್ಲರೂ ಈ ಸಿನಿಮಾ ನೋಡಿ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ನೋಡ್ಬೋದು, ಕುಟುಂಬ ಸಮೇತರಾಗಿ ಬಂದು ಖಂಡಿತ ನೋಡ್ಬೋದು. ನಿಮ್ಮ ಪ್ರತಿ ಕುಟುಂಬದಲ್ಲಿ ಈ ಥರದ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಸೊ ಅದೆಲ್ಲರಿಗೂ ಮಾರ್ಪಾಡು ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹೇಗೆ ವಿಕಾಸ ಬರುವ ಸಿನಿಮಾ ಹೇಗೆ ಅನಿಸ್ತದೆ? ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇವಾಗ ನಡೀತಿರುವಂತ ಮೆಸೇಜ್, ಬೇಕಾಗಿರುವಂತ ಒಂದು ಮೆಸೇಜ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಅಂತಾನೆ ಹೇಳ್ಬೋದಾ ಮೇಡಮ್ ಸಿನಿಮಾ? ಖಂಡಿತ. ಸ್ಪೆಷಲಿ ಮಿಡಲ್ ಏಜ್ನಲ್ಲಿರುವಂಥ ಫ್ಯಾಮಿಲಿಗಳಿಗೆ ತುಂಬ ಒಪ್ಪುತ್ತೆ ಅಂತ ಹೇಳ್ಬೋದು. ಎಷ್ಟೋ ಫ್ಯಾಮಿಲಿಗಳಲ್ಲಿ ಈ ಥರದೊಂದು ಸಿಚುವೇಶನ್ಸ್ ಇದೆ, ಅದನ್ನು ಹೇಗೆ ಓವರ್ಕಮ್ ಮಾಡ್ಬೋದು ಅನ್ನೋದನ್ನು ಈ ಚಿತ್ರದಲ್ಲಿ ಒಳ್ಳೆಯ ಸಂದೇಶ ತೋರಿಸಿದ್ದಾರೆ. ಆಕ್ಟಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ? ಆ್ಯಕ್ಟಿಂಗ್ ಎಲ್ಲರಿಗೂ ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಲ್ ಕ್ರೂ ಇಸ್ ಡೂಯಿಂಗ್ ಇಟ್. ಥ್ಯಾಂಕ್ ಯು ಮೇಡಮ್. ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ಕುಡಿಯೋದ್ರಿಂದ ಫ್ಯಾಮಿಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಏನು ಅನ್ನೋದು ತುಂಬ ನೀಟಾಗಿ ತೋರಿಸಿದ್ದಾರೆ. ಸೊ ಎಲ್ಲರೂ ಕುಡಿಯೋದನ್ನ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಸಿನಿಮಾ ಹೇಗಿತ್ತು? ವಿಕಾಸ ಪರ್ವ ಮೂವಿ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಇನ್ನೂ ಕಂಟೆಂಟ್ ರಿಚ್ ಇರಬೇಕಿತ್ತು ಅಷ್ಟೇ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮೆಸೇಜ್ ಇದೆ ಕುಡಿಯೋರ ಬಗ್ಗೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ. ಹೌದು, ಫ್ಯಾಮಿಲಿ ಓರಿಯೆಂಟೆಡ್, ಕುಡುಕೆಲ್ಲ ನೋಡೋಂಥ ಪಿಕ್ಚರು. ಮ್ಯೂಸಿಕ್ಕು ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಸರ್. ಆಕ್ಚುಲಿ ಅದು ಡ್ರಿಂಕ್ಸ್ ಅಂಡ್ ಡ್ರೈವ್ ಮಾಡಬಾರ್ದು ಅಂತ ಅದರಲ್ಲಿ ತುಂಬಾ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ. ನನ್ನ ಅಡ್ವೈಸ್ ಏನಂದ್ರೆ ಅದೆಲ್ಲ ಶಾರ್ಟ್ ಆಗಿ ಕಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಅದ್ರಲ್ಲಿ ನಿಜ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಟ್ಲೀಸ್ಟ್ ಫ್ಯಾಮಿಲಿ ಮಿಡಿಲ್ ಕ್ಲಾಸ್ ಸ್ಪೆಷಲಿ ತುಂಬಾ ಸಫರ್ ಮಾಡ್ತಿದ್ದಾರೆ ಡ್ರಿಂಕ್ಸ್ ಮಾಡಿ. ಸೊ ಅದರಿಂದ ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಥರ ಮಾಡಬಾರ್ದು, ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡೋಂಥ ಮೂವಿ ಚೆನ್ನಾಗಿದೆ. ನಾವು ಮಾಡಿದ ಸಿನಿಮಾದಲ್ಲಿ 90% ಕಾಮಿಡಿ ಇದ್ದೇ ಇರುತ್ತೆ. ಒಂದು 10% ಒಂದು ಫ್ರೆಂಡ್ಸ್ ಕ್ಯಾರೆಕ್ಟರ್ ಆಗಿ ಸೆಂಟಿಮೆಂಟು ಅಥವಾ ಮಗನಾಗಿ ಸೆಂಟಿಮೆಂಟು ಅಥವಾ ಬೇರೆ ಏನಾದರೂ ಸೆಂಟಿಮೆಂಟ್ ಇರುತ್ತೆ. ಈ ಸಿನಿಮಾದಲ್ಲೂ ಕೂಡ ನನಗೆ ರಿಯಲ್ ಲೈಫ್ಗೆ ಹತ್ರ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಏನು ಅಂದರೆ 4 ಜನ ಫ್ರೆಂಡ್ಸ್ ಇರ್ತೀವಿ. ಒಬ್ಬೊಬ್ಬರು ಒಂದು ಕೆಲಸಕ್ಕೆ ಹೋಗ್ತಾರೆ. ಆಮೇಲೆ ಒಂದು ಮೈಂಡ್ ರಿಲ್ಯಾಕ್ಸೇಷನ್ಗೆ ಕೆಲವರಿಗೆ ಹಾಡು ಕೇಳೋದಿರುತ್ತೆ, ಕೆಲವರಿಗೆ ಡ್ರೈವಿಂಗ್ ಇರುತ್ತೆ, ಕೆಲವರಿಗೆ ಈ ವಾಟ್ಸಪ್ಪಲ್ಲಿ ಏನೇನೋ ಟಿಕ್ಟಾಕ್ ಆ ಥರದ್ದು ಏನೇನೋ ಮಾಡೋದಿರುತ್ತೆ. ಇದು ಬಿಟ್ಟು ಕೆಲವೊಂದು ವರ್ಗ ಇರುತ್ತೆ. ಸಂಜೆ ಅಂತ ಅವ್ರದ್ದೇ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ 4 ಜನ ಸೇರೋಂಥ ಒಂದು ವ್ಯವಸ್ಥೆ ಇರುತ್ತೆ. ಈ ಥರದ್ದೆಲ್ಲ ಇರುತ್ತೆ. ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ 4 ಜನ ಫ್ರೆಂಡ್ಸು ಬೇರೆ ಬೇರೆ ವರ್ಷದಿಂದ ಬಂದು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಅವರ ಲೈಫ್ನ ಲೀಡ್ ಮಾಡುವಂಥ ಕೆಲಸ. ನಾನು ಈ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಮಗನಾಗಿ, ಸಮಾಜದಲ್ಲಿ ಒಬ್ಬ ಜವಾಬ್ದಾರಿ ಪ್ರಜೆಯಾಗಿ ಆದಷ್ಟು 90% ಆಗಿಲ್ಲ 60% ಒಳ್ಳೆ ಪ್ರಜೆಯಾಗಿ ಬದುಕಬೇಕು ಅನ್ನೋದೇ ಎಲ್ಲರಿಗೂ ಇರಬೇಕು ಅನ್ನೋದು ನನ್ನ ಆಸೆ. ಆ ಥರದ್ದು ಒಂದು ಸಬ್ಜೆಕ್ಟ್ ಈ ಸಿನಿಮಾ. ಏನು ಅಂದರೆ ನಾವು ನಮ್ಮ ತಂದೆ ತಾಯಿಗೆ ಫಸ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತೀವಿ, ಮದುವೆ ಆದಮೇಲೆ ಹೆಂಡತಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತೀವಿ, ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾವೆಲ್ಲ ಹೇಳ್ತೀವಿ ಅಷ್ಟೇ. ಆದರೆ ಮಾಡ್ಬೇಕಾದ್ರೆ ಏನಂತೀವಿ, ನಮ್ಮ ತಂದೆ ಅವ್ರು ಹೇಳ್ತೀನಿ ನಾನು ತಾನೇ ಕಂಡಿರೋದ್ರೆ ಮಕ್ಕಳ ಆದರ್ಶಿರೋ ಮಕ್ಕಳಿದ್ದಾರೆ. ಈ ಥರದ್ದು ಏನೋ ಒಂದು ನೆಗ್ಲಿಜೆನ್ಸ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ನಾಳೆ ದಿವಸ ಅವನು ಮಗ ಬೆಳೆದು ದೊಡ್ಡಾಳಾದ್ಮೇಲೆ ಒಳ್ಳೆ ಪ್ರಜೆ ಆಗಬೇಕು. ಹೆಂಡತಿ ನನ್ನ ನೋಡಿ ನನ್ನ ಹೆಂಡತಿಗೆ ರೆಸ್ಪೆಕ್ಟ್ ಸಿಗಬೇಕು, ನನ್ನ ಬೆಳವಣಿಗೆ ನೋಡಿ ನಮ್ಮ ತಂದೆ ತಾಯಿ ಗೌರವ ಸಿಗಬೇಕು ಅನ್ನೋದು ಒಂದು 10% ಯೋಚನೆ ಮಾಡಿದ್ರೆ ಅವನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೋದು ಆಸೆ ಇದೆ. ಆ ಥರದ್ದೊಂದು ಸಬ್ಜೆಕ್ಟ್ ಹಂಗಾಗಿ ಎಲ್ಲರೂ ಈ ಸಿನಿಮಾನ ನೋಡಿ, ನಿಮಗೆ ಮಜಾ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸಾಂಗ್ ಇದೆ, ಮತ್ತು ನಿಮಗೆ ಕೂತ್ಕೊಂಡು ನೋಡ್ಸ್ಕೊಳ್ಳೋದು ಅಂತ ಒಂದು ಸಬ್ಜೆಕ್ಟ್ ಇದೆ. ಮೆಸೇಜ್ ಹೇಳೋದಿಲ್ಲ, ಏನು ಅಂದರೆ ನಿಮ್ಮ ಲೈಫ್ಗೆ ಕನೆಕ್ಟ್ ಆಗಿರೋದು ಸಬ್ಜೆಕ್ಟ್ ಇದೆ. ಅಂದರೆ ನೀವು ನೋಡ್ತಾ ಏನು ಸರ್ ನಮ್ಮ ಫ್ರೆಂಡಲ್ಲಿ ಒಬ್ಬ ಈ ಥರ ಮಾಡ್ತಾರಲ್ಲ, ಓವರ್ ಗಾಡಿ ಓಡಿಸ್ತಾರಲ್ವ ಅಂತ ನಾವು ಹೇಳಿರ್ತೀವಿ. ಅದು ಏನು ಮಗ ನೀನು ಈ ಥರ ನಾವು ಫುಲ್ ಗಡಕ್ಕೆ ಬಿಟ್ಕೊಂಡು ಏನು ಮಗ ನೀನು ಒಳ್ಳೆ ಅವಳಿಗೆ ಹೋಗ್ತೀಯ ಅಂತ ಕೆಲವ್ರಿಗೆ ಅಂತೀವಿ, ಕುಡಿದು ಚೆನ್ನಾಗಿ ಗಾಡಿ ಓಡಿಸ್ತೀಯ ಅಂತ ಕೆಲವ್ರಿಗೆ ಅಂತೀನಿ. ಅವನು ಕುಡಿದ್ಬಿಟ್ಟು ಅವ್ನ ಹೆಂಡತಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಕೊಡು ಅಂತೀವಿ. ಈ ಥರದ್ದೆಲ್ಲ ನಮ್ಮ ಸುತ್ತಲೂ ನಡೆಯುವಂಥ ಕ್ಯಾರೆಕ್ಟರ್ ತಗೊಂಡು ಡೈರೆಕ್ಟ್ ಇದು ರೈಟ್ರು ನಾಯಕರು ಚೆನ್ನಾಗಿ ಕತೆ ಬಂದಿದ್ರು. ನಮ್ಮ ಅನುಭವ ಅರಸವರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ನಾಗೇಶ್ ಅವರು ಮತ್ತು ನಾವೆಲ್ಲ ಆ್ಯಕ್ಟಿಂಗ್ ಮಾಡಿದ್ವಿ. ಹಾಗಾಗಿ ನಮಗೆ ಓವರಾಲ್ ಮಜದ ಜೊತೆಗೆ ಕ್ಲೈಮ್ಯಾಕ್ಸ್ ಒಳ್ಳೆ ಸಕ್ಸಸ್ ಕೊಡೋದನ್ನ ಚಿತ್ರ ನಿಮಗೂ ಇಷ್ಟ ಆಗ್ತದೆ. ನನಗೆ ಒಂದು ಪಾತ್ರವಾಗಿ ಖುಷಿ ಕೊಟ್ಟಿದೆ, ಪಾತ್ರ ಖುಷಿ ಕೊಟ್ಟಿದೆ, ಚೆನ್ನಾಗಿ
ಹೌದು, ಈ ಥರ ಸಬ್ಜೆಕ್ಟ್ಗಳು ಮಾಡೋದ್ರಿಂದ ಅಂದರೆ ಆಡಿಯನ್ಸನ್ನು ಹೇಗೆ ಕಣ್ಣು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದುಶ್ಚಟಗಳು ಸುಮಾರು ಸಿನಿಮಾಗಳು ಬರ್ತದೆ, ಒಂದು ಭೀಮಾ ಆಗಿರ್ಬೋದು, ಅಂದರೆ ದುಶ್ಚಟನೇ ಅದು, ಸಣ್ಣದು ದೊಡ್ಡದಂತಲ್ಲ. ಈ ಥರದ್ದು ಹೇಗೆ ಕ್ರಿಯೇಟ್ ಮಾಡ್ತೀವಿ ಇಂಪ್ಯಾಕ್ಟ್ ಅಂತ ಈಗ ನನಗೆ ಹೆಂಗೆ ಉದಾಹರಣೆ ಕೊಡಬೇಕು ಅಂದರೆ ಹೈವೇಲಿ 3-4 ಹೋಟ್ಲು ಸ್ಪೆಷಲ್ ಮಸಾಲೆ ದೋಸೆ ಸಿಗುತ್ತೆ, ಒಂದು ಮಾಸ್ ಸ್ಕೇಲ್ ಆಗಿ. ಈಗ ನಾವು ಯಾವುದೋ ಒಂದು ಚಿಕ್ಕೂರಲ್ಲಿ ಎಲ್ಲರೂ ವಯಸ್ಸಲ್ಲಿ ರಿಟೈರ್ಡ್ ಆಗ್ತಾರಂತೆ, ಕೆಲಸ ಮಾಡ್ತಾರಂತೆ, ಅಂದರೆ ಅವರಿಗೆ ಸೆಲೆಕ್ಟೆಡ್ ಚೆನ್ನಾಗಿರುತ್ತೆ. ಅಂದರೆ ಅವ್ರ ಕಂಟೆಂಟ್ ಇದು ಚೆನ್ನಾಗಿರುತ್ತೆ, ದೊಡ್ಡದಾಗಿ ಇದು ಮಾರ್ಕೆಟಿಂಗ್ ಎಲ್ಲ ಸೊ ಆ ಥರ ವಿಚಾರದಲ್ಲಿ ವಿಷಯ ಅದೇ ಮಾಡೋ ರೀತಿ ಸಿಂಪಲ್ ಆಗಿ. ಸೊ ಆ ಥರ ಅಂದರೆ ಭೀಮನು ಒಳ್ಳೆಯದಿರ್ತದೆ ಮೆಸೇಜ್. ಬಟ್ ವಿಷಯ ನಮ್ಗೆ ಹೇಳಿದರೆ ಯಾಕೆಂದರೆ ಅವ್ರ ಸ್ಕೇಲ್ಗೆ ಹಂಗೆ ಹೇಳ್ಬೇಕು, ಇವ್ರ ಸ್ಕೇಲಿಗೆ ಇವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಈ ಸ್ಕೇಲ್ಗೆ ಅವ್ರು ಫಸ್ಟ್ ಟೈಮ್ ಕರೆಕ್ಟಾಗಿ ಹೇಳಿದ್ದಾರೆ. ಯಾರಾದರೂ ಕೊಡೋದು ಒಳ್ಳೆ ಮೆಸೇಜ್ ಮಾಡಿದ್ದಾರೆ ಅಂತ ಆ್ಯಸ್ ಎ ವೈಯಕ್ತಿಕ ಬಾಡಿ ಇಲ್ಲ. ಈ ಸಾವಿನ ಲೆಕ್ಕಾಚಾರ ಕೂಡ ಕೊಡ್ತಾರೆ ಕ್ಲೈಮ್ಯಾಕ್ಸಲ್ಲಿ, ಎಷ್ಟು ಜನ ಸಾಯ್ತಿದ್ದಾರೆ, ಇದು ಕೂಡ ಒಂದು ಒಳ್ಳೆ ವಿಷಯ. ಒಳ್ಳೆ ಮೆಸೇಜ್. ಈ ಉದಾಹರಣೆಗೆ ನನಗೇನೆ ಈಗ ಅಬಕಾರಿ ಇಲಾಖೆ ಅಂತ ಅವರು ರೆವಿನ್ಯೂ ಮೇಲೆ ಸರ್ಕಾರಕ್ಕೆ ರೇಟ್ ಜಾಸ್ತಿ ಮಾಡಿಸ್ತಾರೆ ಎಣ್ಣೆದು. ಆಮೇಲೆ ಇನ್ನೊಂದು ಬರುತ್ತೆ ಆರೋಗ್ಯ ಇಲಾಖೆಯವರು ಕುಡಿಬೇಡಿ ಅಂತ ಹಾಸ್ಪಿಟಲ್ ಬಂದಾಗ ಸರ್ಕಾರದಲ್ಲಿ 2 ಡಿಪಾರ್ಟ್ಮೆಂಟ್ ಕುಡಿಬೇಡಿ ಅಂತ ಒಂದು ಜಾಸ್ತಿ ಮಾಡಿ ರೇಟ್ ಅಂದರೆ ನಮ್ಮ ವ್ಯವಸ್ಥೆನೇ ಹಾಳು ಮಾಡ್ತಾ ಇದೆಯಾ ಉದ್ಧಾರ ಮಾಡ್ತಿದ್ಯಾ ಸರ್ಕಾರಕ್ಕೆ ಕನ್ಫ್ಯೂಷನ್ ಇದೆ. ಗಾಂಧೀಜಿನ ನಾವು ದೇವರು ಅಂತೀವಿ, ಆ ಪ್ರಕಾರ 1947 ಕೊಡಬೇಕಾಯ್ತು. ಎಣ್ಣೆನೇ ಇಲ್ಲ ದೇಶದಲ್ಲಿ, ಎಣ್ಣೆ ಇರೋ ದೇಶ ನಮ್ಮ ದೇಶ ಆಗಬೇಕು. ನಾವು ಎರಡೂ ಬಿಟ್ಕೊಂಡ್ಬಿಟ್ಟು ಇದು ಮಾಡಬೇಡಿ ಇದು ಮಾಡಿ ಇನ್ನು ನಾವೇನೇ ಹೇಳ್ಬೇಕು, ಸರ್ಕಾರದ ಜನ ನಾವೇನೇ ಓಪನ್ ಮಾಡಿ ನಾವೇ ಲೈಸೆನ್ಸ್ ಕೊಡೋದು. ನಾನು ನೀವು ಲೈಸೆನ್ಸ್ ಕೊಟ್ಟು 3 ಕೋಟಿ ಕೊಡಬೇಕು, ಸೊ ನಾವೇ ಲೈಸೆನ್ಸ್ ಕೊಡೋದು, ನಾವೇ ಬೋರ್ಡ್ ಹಾಕಿ ಆರೋಗ್ಯ ಅಂದರೆ ಇದು ಸರ್ಕಾರಕ್ಕೆ ಕೇಳಕ್ಕೆ ನೈತಿಕತೆ ಇಲ್ಲ. ನನ್ನ ಪ್ರಕಾರ ಯಾರಿಗೂ ನೈತಿಕತೆ ಇಲ್ಲ. ಈಗ ಸುಮ್ಮನೆ ಬಂದ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಪಾರ್ಟಿ ಮಾಡೋದೇ ಪಾರ್ಟಿನ ಅಂತ ನಾವೇ ಹೇಳ್ತೀವಿ. ಸೊ ಇಲ್ಲಿ ನೈತಿಕತೆ ಪ್ರಶ್ನೆ ಇದೆ. ಬಟ್ ಇದನ್ನು ಆಗಾಗ ಹೇಳ್ತಾರೆ. ಈಗ ಭಗವದ್ಗೀತೆ ಡೈಲಿ ಓದಲ್ಲ, ಬಟ್ ಯಾವುದೋ ಒಂದು ಒಂದು ಸಂದೇಶ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಲೈವಲ್ಲಿ ಅದು ಫೀಲ್ ಮಾಡಿರ್ತೀರಿ, ಬಟ್ ಅದು ವೆನ್ ಇಟ್ ಕಮ್ಸ್ ಟು ಆಡಿಯನ್ಸ್ ಒಂದು ಕನ್ವರ್ಷನ್ ಆದಾಗ ಫೀಲ್ ಖಂಡಿತ ಸಿನಿಮಾ ಶುರುವಾದಾಗಿಂದ ನಾವು ಆಡಿಯನ್ಸ್ ಅಬ್ಸರ್ವ್ ಮಾಡ್ತಾ ಇದ್ವಿ. ಕ್ಲೈಮ್ಯಾಕ್ಸ್ ಹತ್ತಿರ ಬರ್ತಿದ್ದ ಹಾಗೆ ಒಂದು ರಿಯಲೈಸೇಷನ್ ಫ್ಯಾಕ್ಟ್ರು ಈ ಸಿನಿಮಾ ಮಾಡೋ ವರ್ಷದಿಂದ ಆಯಿತು. ಆಡಿಯನ್ಸ್ಗೂ ಕೂಡ ಒಂದು ಸಣ್ಣ ರಿಯಲೈಸೇಷನ್ ಫ್ಯಾಕ್ಟ್ರ್ ಆಗುತ್ತೆ. ಆ ರಿಯಲೈಸೇಷನ್ ಫ್ಯಾಕ್ಟ್ರ್ ಪ್ರತಿಯೊಬ್ಬರು ಹೃದಯದಲ್ಲಿ ಹುಟ್ಲಿಂದಲೇ ಸಿನಿಮಾ ಮಾಡಿದ್ದು. ಫಸ್ಟ್ ಶೋ ಆಗೋವರೆಗೆ ಕತೆ ಏನು ಅಂತ ಇವತ್ತಿಗೆ ಯಾರಿಗೂ ಬಿಟ್ಕೊಟ್ಟಿಲ್ಲ. ಸಿನಿಮಾ ತಂಡ ಸಂಪೂರ್ಣವಾಗಿ ನಮ್ಮಲ್ಲೇ ಇಟ್ಕೊಂಡು ಇವತ್ತು ಬೇರೆ ಜನ ನೋಡಿ ಪ್ರತಿಕ್ರಿಯೆ ನಿಜವಾಗ್ಲೂ ಖುಷಿ ಆಯಿತು. ಮನೆಗೆ ಅದೊಂದು ಸಣ್ಣ ಏನು ಸ್ಪಂದನೆ ಆಗಿದೆ ಹೃದಯಕ್ಕೆ, ಅದನ್ನು ಕ್ಯಾರಿ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಮಟ್ಟಕ್ಕೆ ಎಲ್ಲಾದರೂ ಪರಿವರ್ತನೆ ಆದರೆ ನಮ್ಮ ಶ್ರಮ ಸಾಧ್ಯ. ಹಾಗಾಗಿ ಆಕ್ಸಿಡೆಂಟ್ಗಳ ವಿಚಾರನೂ ಕೂಡ ತುಂಬ ಸಿಂಬಾಲಿಕಾಗಿ ಹೇಳಿದ್ದೀರಿ. ಕರ್ನಾಟಕದಾಗಿರ್ಬೋದು, ಇದು ಬೇರೆ ಥರದ ಒಂದು ಸಂದೇಶ ಕೊಡ್ತಾರೆ. ಸರ್ ಮೊನ್ನೆ ಡಾಕ್ಟರ್ ಮಂಜುನಾಥ್ ಸರ್ ಹೇಳ್ತಿದ್ರು, ಅದು ಎಲ್ಲ ಮೀಡಿಯಾಲ್ಲೂ ಕೂಡ ಬಂದಿದೆ. ಇವತ್ತು ನಾವು ಕ್ಯಾನ್ಸರ್ ಮಾರಕ ರೋಗ ಅಂತೀವಿ, ಕ್ಯಾನ್ಸರ್ಗಿಂತ ಜಾಸ್ತಿ ಡ್ರಂಕ್ ಡ್ರೈವರ್ಸ್ ಆಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕು. ಅದೇ ಸಿನಿಮಾ ಡ್ರಂಕ್ ಡ್ರೈವ್ ಬಗ್ಗೆ ಮಾಡಿರೋ ಸಿನಿಮಾ ಬನ್ನಿ ಅಂದರೆ ಜನ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಅದಕ್ಕೆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್, ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಏನಿದೆ ಎಲ್ಲ ಕೊಟ್ಟು ಕಡೆಗೆ ಹೋಗುವಾಗ ಒಂದು ಸಣ್ಣ ವಿಷಯನ ಜನಗಳ ಮನಸ್ಸಿಗೆ ಮುಟ್ಟಿಸಿ ಕಳಿಸೋಂಥ ಉದ್ದೇಶ ಆಗಿತ್ತು. ಅದು ಮುಟ್ಟಿದೆ ಅನ್ನೋ ಭಾವನೆ, ಸ್ಪಷ್ಟವಾದ ಕಲ್ಪನೆ ಇರುತ್ತೆ. ನಿಮ್ಮ ಪ್ರತಿ ಮಾತಲ್ಲಿ ಇತ್ತು, ರಾಮ ಗೆದ್ದರೆ ವಿಕಾಸ ಪರ್ವ, ರಾವಣ ಗೆದ್ದರೆ ವಿನಾಶ ಪರ್ವ ಅಂತ ಇನ್ಸ್ಕ್ಲೂಡ್ ಇರ್ತಾರೆ. ಎಕ್ಸಾಕ್ಟ್ಲಿ. ಪ್ರತಿಯೊಬ್ಬರು ಹೃದಯದಲ್ಲೂ ರಾಮ ರಾವಣನ ನಡುವೆ ಯುದ್ಧ ನಡೀತದಲ್ಲ, ರಾಮ ನಡೀತಾನೆ ಇರ್ತದೆ. ಕೆಟ್ಟವನು ಗೆದ್ದರೆ ರಾವಣ ಗೆದ್ದೆ, ಕೆಟ್ಟತನ ಗೆದ್ದರೆ ರಾವಣ ಗೆದ್ದೆ, ಒಳ್ಳೆತನ ಗೆದ್ದರೆ ರಾಮ ಗೆದ್ದೆ. ಸೊ ರಾಮ ರಾವಣನ ಯುದ್ಧ ರಾಮನ ಎಲ್ಲೂ ನೋಡ್ಬೇಕಾಗಿದೆ, ಇಲ್ಲೇ ಇದೆ ಸರ್. ಬೆಳಗ್ಗೆ ಕಂಪ್ಲೀಟ್ ಸಿನಿಮಾ ಶೂಟಿಂಗ್ ಆಗುತ್ತೆ, ರಿಲೀಸ್ ಆಗುತ್ತೆ. ರಿಲೀಸ್ ಹಂತಕ್ಕೆ ಬಂದಾಗದಂತಹ ಟೆನ್ಷನ್ ಈಗ ಹೇಗಿದೆ? ಏನಿಲ್ಲ ಸರ್, ಈಗ ಡೆಲಿವರಿ ಆಗ್ಬಿಟ್ಟಿದೆ, ಈಗ ಪಾಪ ಹುಟ್ಟುಬಿಟ್ಟಿದೆ, ಇನ್ನು ಬೆಳೆಸ್ಬೇಕಷ್ಟೇ. ಇಷ್ಟು ದಿವಸ ಒಂಥರ ತುಂಬ ಗರ್ಭಿಣಿ ಥರ ಕೆಲಸ ಮಾಡ್ತಿದ್ದೆ, ಈಗ ಪಾಪ ಹುಟ್ಟಿದೆ ಅಷ್ಟೇ ಸರ್. ಆರೋಗ್ಯವಾಗಿದೆ. ಸುಮಾರು ವರ್ಷಗಳ ಜೊತೆಗೆ ದೊಡ್ಡ ಮಾರಲ್ ಆದಂತಹ ಕ್ಯಾರೆಕ್ಟರ್ ಸ್ವೀಕರಿಸಿದ್ದಾರೆ. ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಮಾಡಬೇಕು ಅನ್ನೋ ಒಂದು ಭಾವನೆ, ಇಚ್ಛೆಯಿಂದ ನೋಡಿ. ಸೊ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ರಿಯಲ್ ಆಗಿ ಪ್ಲಸ್ ರೀಲ್ ಮೇಲೆ ಕೂಡ ಪ್ರಯತ್ನ ಮಾಡಿದ್ದೀನಿ.
ಸರ್ ನನಗಂತೂ ತುಂಬ ಖುಷಿ ಇದೆ. ಯಾಕೆಂದರೆ ಇಷ್ಟು ದಿನ ಎಲ್ಲ ಕಡೆ ಹೋದಾಗ ಫಿಲಮಲ್ಲಿ ಏನು ನಾವು ಮೆಸೇಜ್ ಕೂಡ ಕೊಡ್ತಿದ್ದೀವಿ ಅಂತ ಗೊತ್ತಿಲ್ಲದೇ ಜನಗಳು ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಬಟ್ ಇವತ್ತು ಫಿಲಮ್ ರಿಲೀಸ್ ಆಗಿದೆ. ಸೊ ಇಲ್ಲಿ ಬಂದಿರೋ ಆಡಿಯನ್ಸು ಎಸ್ ಏನೋ ಒಂದು ಅಂಶ ಇದೆ ಅಂತ ಹೇಳ್ಬೋದು. ನನಗಂತೂ ಒಳ್ಳೆ ತುಂಬ ಖುಷಿ ಇದೆ. ಸೊ ಇವಾಗ ನೆಕ್ಸ್ಟ್ ಆಡಿಯನ್ಸ್ ಅವ್ರು ಹೇಗೆ ತಗೊಂಡು ಖಂಡಿತ ಚೆನ್ನಾಗಿ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ತುಂಬ ಸರ್ ಆಡಿಯನ್ಸ್ ಸಿನಿಮಾ ನೋಡಿದ್ರೆ ಕಡೆ ನಾವು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ಬಟ್ ಸಮಸ್ಯೆ ಏನಾಗುತ್ತೆ ಅಂತಂದರೆ ಆಡಿಯನ್ಸಿಗೆ ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ಒಳ್ಳೆಯ ವಿಷಯ ಹೇಳಿದ್ದೀವಿ ಅನ್ನೋದು ಅವ್ರಿಗೆ ಮನದಟ್ಟಾದರೆ ಆ ವಿಷಯ ಜನಗಳ ಮನಸ್ಸಿಗೆ ಮುಟ್ಟಿದ್ರೆ ಖಂಡಿತವಾಗ್ಲೂ ಬರ್ತದೆ. ಕನ್ನಡ ಸಿನಿಮಾಗೆ ವೀಕ್ಷಕರು ಇದ್ದೇ ಇದ್ದಾರೆ, ಪ್ರೇಕ್ಷಕರು ಇದ್ದೇ ಇದ್ದಾರೆ. ಬಟ್ ಅವ್ರನ್ನ ಸ್ಕ್ರೀನ್ವರೆಗೆ ಕರೆತರೋ ಪ್ರಯತ್ನ ನಾವೆಲ್ಲ ಸೇರಿ ಮಾಡಬೇಕು ಅಷ್ಟೇ. ನಾವು ಎಲ್ಲ ಪ್ರಚಾರದಲ್ಲಿ ಹೇಳ್ಕೊಂಡು ಬಂದಾಗ ಇವಾಗ ನೀವೇ ನೋಡ್ಬೋದು, ಈ ನಮ್ಮ ಸ್ಟೋರಿ ನಿಮ್ಮ ಮನೇಲೋ ನಿಮ್ಮ ಫ್ರೆಂಡ್ಸ್ ಮನೇಲೋ ನಿಮ್ಮ ಎಲ್ಲೋ ಒಂದು ಕಡೆ ಆಗೇ ಆಗಿರುತ್ತೆ. ಸೊ ಆದಾಗ ನಿಮ್ಮ ಮೇಲೆ ನಿಮ್ಮ ಅವ್ರ ಫ್ಯಾಮಿಲಿ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬಿದ್ದಿರುತ್ತೆ, ಅದನ್ನು ಹೇಗೆ ತಡಿಬೋದು ಅನ್ನೋದನ್ನ ಮೆಸೇಜ್ ಹೇಳಕ್ಕೆ ಹೊರಟಿದ್ದೀವಿ. ಸೊ ಆದಷ್ಟು ಆಡಿಯನ್ಸ್ ಥಿಯೇಟರ್ಗೆ ಬನ್ನಿ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನಾನು ಫಸ್ಟ್ ಹೇಳ್ತಿದ್ದೆ ಸರ್, ಕತೆ ಏನೋ ಅಂತ ಕೇಳಿದ್ರೆ ಒಂದೇ ಮಾತು, ಇದು ನಿಮ್ಮ ಮನೆಯಲ್ಲಿ ನಡೆದು ಆಗಿರಬಹುದಾದ ಅಥವಾ ನಡೆಯುತ್ತಿರಬಹುದಾದ ಮುಂದೆಂದೋ ದಿನ ನಡೆಯಬಹುದಾದ ಕತೆ ಅಂತ. ಅದು ನಿಜವಾಗ್ಲೂ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತೆ. ಏಕೆಂದರೆ ಈ ವಿಷಯದಲ್ಲಿ ಕುಡ್ತ ಇದಕ್ಕೆ ವಿಕ್ಟಿಮ್ಸು ಖಂಡಿತವಾಗ್ಲೂ ನೀವು ಕಣ್ಣಾಡಿಸಲು ಎಲ್ಲ ಕಡೆ ಸಿಗ್ತದೆ. ಅದಕ್ಕೆ ನಾವೇ ವಿಕ್ಟಿಮ್ ಆಗಬೇಕು ಅಂತಿಲ್ಲ, ಕುಡಿಯೋನೇ ವಿಕ್ಟಿಮ್ ಆಗಬೇಕು ಅಂತಿಲ್ಲ. ಕುಡಿಯೋರಿಂದ ಸುಮ್ಮನೆ ಪಾಪದವರು ಕೂಡ ವಿಕ್ಟಿಮ್ ಆಗಿಲ್ಲ, ಬಹಳಷ್ಟು ಸಾಧ್ಯತೆ. ಸೊ ಅದು ಆಗಬಾರ್ದು. ಎಲ್ಲ ಸಿನಿಮಾಗಳಲ್ಲಿ